ಎಂದು ಹೋಗಿ ಒಂದು ವಾರ ಕಳೆದು ಹೋಯಿತು. ಅವನ ನೌಕರಿ ವಿಷಯವೇನಾಯ್ತು ಅನ್ನೋದೇ ತಿಳಿಯಲಿಲ್ಲ. ಹೋಗಿ ತಲುಪಿದ ಕೂಡಲೇ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದವನು ಫೋನ್ ಸಹಿತ ಮಾಡಿಲ್ಲ. ನೀವಾದರೂ ಫೋನ್ ಮಾಡಿ ವಿಷಯ ಏನಂತ ತಿಳ್ಕೊಬೇಕಲ್ವೇ? ನಾನು ಆಮೇಲೆ ಫೋನ್ ಮಾಡಿ ವಿಚಾರಿಸಿಕೊಳ್ಳುತ್ತೇನೆ. ನೀನು ಏನು ಅವರ ಬಗ್ಗೆ ಚಿಂತಿಸಬೇಡ. ಏನು ಮಂಜುಳಾ, ಅರ್ಜುನನು ಊಟ ಮಾಡಿ ಹೋದನೆ? ಯಾಕೆ ಮಂಜುಳಾ ಮೌನವಾಗಿ ನಿಂತೆ ಬಿಟ್ಟಿಯಲ್ಲ? ಸ್ವಾಮಿ, ಎಲ್ಲಿದೆ ಊಟ? ಮನೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ ಒಂದು ಹಿಡಿ ಹಿಟ್ಟು ಕೂಡ ಇಲ್ಲ. ನಿನ್ನೆ ಪಕ್ಕದ ಮನೆಯವ್ರ ಹತ್ರ ಹೋಗಿ ಒಂದು ಸೇರು ಹಿಟ್ಟು ತೊಗೊಂಡ್ಬಂದು ಅಡುಗೆ ಮಾಡಿದ್ದೆ. ಆದರೆ ಪದೇ ಪದೇ ದಿನಾಲು ಬೇರೆಯವ್ರ ಹತ್ರ ಹೋಗಿ ಜೋಳ ತರೋದು ಬೇಡ ಅಂತ ಅವನು ಅದ್ಯಾರೋ ಸ್ನೇಹಿತರ ಹತ್ರ ಹೋಗಿ ಜೋಳ ತೊಗೊಂಡು ಬರ್ತಂತ ಹೋಗಿದ್ದಾನೆ. ಬಂದೇ ಬಿಟ್ಟ ನೋಡಿ. ಅಣ್ಣ ಬಾ ಅರ್ಜುನ, ಜೋಳ ತಂದೇನಪ್ಪ? ಹೋಗಿದ್ದೆ ಅಣ್ಣ, ಆದರೆ ನನಗೆ ಯಾರೂ ಜೋಳ ಕೊಡಲಿಲ್ಲವಣ್ಣ. ಯಾಕಪ್ಪ, ಏನಾಯ್ತು? ಅಲ್ಲಿ ದಾರಿಯಲ್ಲಿ ನಡೆದ ರಂಗಣ್ಣನ ಕೊಲೆ ವಿಷಯ ಹೇಳುವುದು ಬೇಡ. ಮೊದಲೇ ಅಣ್ಣ ಸಾಲಕ್ಕಾಗಿ ಬರಗೈ ಬಂದ, ಅವನಿಗೆ ವಿಷಯ ಹೇಳುವುದು ಬೇಡ. ಅಣ್ಣ ನನಗೆ ಯಾಕೆ ಅರ್ಜುನ, ಏನಾಯ್ತು? ಮೌನವಾಗಿ ನಿಂತು ಬಿಟ್ಟಿಲ್ಲ. ನನಗೆ ಯಾರು ಜೋಳವನ್ನು ಕೊಡಲಿಲ್ಲವಣ್ಣ. ಹಾಗಾದರೆ ನನ್ನ ಸ್ನೇಹಿತನ ರಂಗಣ್ಣನ ಹತ್ರ ಹೋಗಿ ನಾನೇ ಜೋಳವನ್ನು ಬೇಡಿಸಿಕೊಂಡು ಬರುತ್ತೇನೆ. ಸ್ವಾಮಿ, ಇಷ್ಟು ದಿವಸ ಮತ್ತೊಬ್ಬರಿಗೆ ದಾನ ಧರ್ಮ ಮಾಡಿದ ನಿಮ್ಮ ಕೈಗಳು ನಿಮ್ಮ ಸ್ನೇಹಿತರ ಹತ್ರ ನೀವು ಕೈ ಚಾಚಿ ಜೋಳ ಕೇಳೋದು ಇಲ್ಲ ರೀ. ನನಗಿದು ಸರಿ ಕಾಣಿಸ್ತಾ ಇಲ್ಲ. ಅಣ್ಣ, ಅತ್ತಿಗೆ ಬಂದದ್ದನ್ನು ನಾವು ಅನುಭವಿಸೋಣ. ನನಗೆ 3 ದಿನ ಆದರೂ ಊಟವಿಲ್ಲ. ಒಂದು ಕಪ್ ಆದರೂ ನೀರಾದರೂ ಕೊಡಿರಿ, ಕುಡಿದು ಮಲಗಿಕೊಳ್ಳೋಣ. ಅಣ್ಣ, ಅತ್ತಿಗೆ ಬಾರಾಜು, ಈಗ ಬಂದೇನಪ್ಪ? ಹೌದಣ್ಣ, ಈಗ ಬಂದೆ. ಅಣ್ಣ, ಅತ್ತಿಗೆ ತಮ್ಮ, ನೀನು ಹೋದ ನೌಕರಿಯ ವಿಷಯವೇನಾಯ್ತಪ್ಪ? ಏನಾಯ್ತು? ನಮ್ಮ ಕುಲದೇವರ ದಯದಿಂದ ಇಂಟರ್ವ್ಯೂನಲ್ಲಿ ಪಾಸಾಗಿದ್ದೇನಣ್ಣ. ಆದರೆ ಎಂಬ ನಿಟ್ಟುಸಿರು ಯಾಕೆ ರಾಜು? ಅತ್ತಿಗೆ 1,000 ರೂಪಾಯಿ ಕಡಿಮೆಯಾಗಿದೆ. 1,000 ನಾವು ಕೊಡದೆ ಹೋದರೆ ನಾವು ಕೊಟ್ಟ 1 ಲಕ್ಷ ಡೊನೇಷನ್ ಸಹ ಮರಳಿ ಕೊಡುವುದಿಲ್ಲ ಎಂದು ಮೇಲಿನ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ. ಅತ್ತಿಗೆ, ಮೊದಲೇ ಮನೆಯಲ್ಲಿ ತಿನ್ನಲಿಕ್ಕೆ ತುತ್ತು ಕೂಳಿಗೆ ಗಂಜಿಗೆ ಗತಿ ಇಲ್ಲದ ನಾವು 1,000 ಹಣಕ್ಕೆ ವಸ್ತು ಎಲ್ಲಿಂದ ತರುವುದಪ್ಪ? ಎಲ್ಲಿಂದ ತರುವುದು? ಅಳಬೇಡಣ್ಣ, ಅಳಬೇಡ. ಎಲ್ಲಾದರೂ ಹಣ ತರುತ್ತೇನೆ, ನೀನು ಭಯಪಡಬೇಡ. ಅಲ್ಲಪ್ಪ ರಾಜು, ಹಣ ಕಟ್ಟೋದಕ್ಕೆ ಸ್ವಲ್ಪ ಕಾಲಾವಕಾಶ ಇದೆಯೇನಪ್ಪ? ಕಾಲಾವಕಾಶವಿಲ್ಲ ಅತ್ತಿಗೆ. ಈಗಲೇ 10ರ ಟ್ರೈನಿಗೆ ಹೋಗಬೇಕು. ಕಟ್ಟದಿದ್ದ ನಾಳೆ ಬೆಳಗ್ಗೆ ಸರಿಯಾಗಿ 4 ಗಂಟೆಗೆ ಆಫೀಸ್ಗೆ ಹಣ ಕಟ್ಟಬೇಕು. ಕಟ್ಟದಿದ್ದರೆ ನಮ್ಮ ಪ್ರಯತ್ನ ವ್ಯರ್ಥವಾಗುವುದರಲ್ಲಿ ಸಂದೇಹವಿಲ್ಲ ಅತ್ತಿಗೆ. ಈ ತಂದೆ ಸದಾಶಿವ, ಎಂಥ ಪರಿಸ್ಥಿತಿಯನ್ನು ತಂದು ಒಡ್ಡಿದೆಯಪ್ಪ ಈ ಬಡವನ ಬಾಳಿನಲ್ಲಿ. ಹಗ್ಗ ಹಿಡಿದರೆ ಹಾವಾಗಿ ತೋರುತ್ತಿದೆ, ಅಮೃತವನ್ನೇ ಸೇವಿಸಲು ಹೋದರೆ ಇಸವಾಗಿ ಬೇಯುತ್ತಿದೆ ಅಪ್ಪ ತಂದೆ, ಇಸವಾಗಿ ಬೇಯುತ್ತಿದೆ. ಏನು ಮಾಡಲಿ ತಂದೆ, ನಾನು ಏನು ಮಾಡಲಿ? 1,000 ಬೆಲೆ ಬಾಳುವ ವಸ್ತು ನಮ್ಮ ಮನೆಯಲ್ಲಿ ಎಲ್ಲಿದೆ ತಂದೆ, ಎಲ್ಲಿದೆ? ಇದೆ, ಒಂದೇ ಒಂದು ವಸ್ತು ಮಾತ್ರ ಇದೆ ನಮ್ಮ ಮನೆಯಲ್ಲಿ. ಮಂಜುಳಾ, ಸ್ವಾಮಿ,
ಹೇಳಿ ಅದೇನಂತ. ಮಂಜುಳಾ, ಏನ್ರಿ? ನನ್ನ ಪತಿಯೇ ಪರಮಾತ್ಮನೆಂದು ನೀನು ತುಂಬಾ ಪ್ರೀತಿಸುತ್ತೀವಿ ಅಲ್ವೇ? ರೀ, ಯಾಕ್ರಿ ಎಂದಿಲ್ಲದ ಮಾತು ಇವತ್ತು ನಿಮ್ಮ ಬಾಯಿಂದ ಹೊರ ಬರ್ತಾ ಇದೆಯಲ್ಲ? ರೀ, ನೀವಿಲ್ದೆ ನಾನೊಂದು ಕ್ಷಣ ಕೂಡ ಬದುಕೋದಿಲ್ಲ ರೀ, ಬದುಕೋದಿಲ್ಲ. ನೋಡಿ, ನೀವೇ ನನ್ನ ದೈವ, ನೀವೇ ನನ್ನ ಪ್ರಾಣ ರೀ. ನೀವಿಲ್ದೆ ನಾನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ರೀ. ನೀವು ನನ್ನ ಜೀವ ರೀ. ಅದೇ ನನ್ನ. ನೀನು ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತೀಯ? ಹಾಗಿದ್ದರೆ ನನ್ನೊಂದು ಮಾತು ನಡೆಸಿಕೊಡುತ್ತೀಯ? ಸ್ವಾಮಿ, ಅದೇನಂತ ಹೇಳಿ ನನ್ನ ಪ್ರಾಣ ಕೇಳಿದರೂ ಸಹಿತ ನಾನು ಕೊಡೋದಕ್ಕೆ ಸಿದ್ಧ ಇದ್ದೇನೆ. ಸಂತೋಷದಿಂದ ನಿಮಗೋಸ್ಕರ ನನ್ನ ಪ್ರಾಣನ ತ್ಯಾಗ ಮಾಡ್ತೀನಿ. ಅದೇನಂತ ಹೇಳ್ರಿ. ಹಾಗಾದರೆ ನನ್ನ ತಮ್ಮನ ಸಲುವಾಗಿ ನಿನ್ನ ಕೊಳ್ಳಲಿದ್ದ ಮಾಂಗಲ್ಯ ಸರ ಮೂಗಿನಲ್ಲಿರುವ ಮುತ್ತನ್ನು ಬಿಚ್ಚಿ ಕೊಟ್ಟು. ಸ್ವಾಮಿ, ಅಲ್ಲ ರೀ, ಇದೇನು ಹೇಳ್ತಾ ಇದ್ದೀರ ನೀವು? ನೀವು ಬದುಕಿರೋವಾಗಲೇ ಅಲ್ಲ, ಒಂದು ಹೆಣ್ಣಿಗೆ ಮುತ್ತಿದೆ ಸೌಭಾಗ್ಯ ಅಂತಿರೋದು ಕೊರಳಲ್ಲಿರೋ ತಾಳಿ, ಮೂಗಲ್ಲಿರೋ ಮೂಗುತ್ತಿ. ನೀವು ಬದುಕಿದ್ದಾಗ ಬಿಚ್ಕೊಡಂತ ಹೇಳ್ತಾ ಇದ್ದೀರಲ್ರಿ, ಹೇಗ್ರಿ ಸಾಧ್ಯ? ಇದನ್ನ ಬಿಚ್ಕೊಟ್ರೆ ಗಂಡನ ಆಯಸ್ಸು ಕಮ್ಮಿ ಅಂತ ಹೇಳ್ತಾರೆ. ಒಂದು ಹೆಣ್ಣು ಮುತ್ತಿದ್ದಾಗ ಬಾಳೋದಕ್ಕೆ ಇಷ್ಟಪಡ್ತಾಳೆ ಹೊರತು ಮಾಂಗಲ್ಯ ಬಿಚ್ಕೊಡೋದಕ್ಕೆ ಯಾವ ಹೆಣ್ಣಿಂದಲೂ ಸಾಧ್ಯ ಇಲ್ಲ ರೀ. ನನ್ನ ಪ್ರಾಣ ಬೇಕಾದ್ರೆ ಕೇಳಿಕೊಡ್ತೇನೆ. ನಿಮ್ ಕಾಲಿಗೆ ಮುಗಿತೇನೆ, ನಿಮ್ ಕೈ ಮುಗಿತೇನೆ. ತಾಳಿ ಮಾತ್ರ ಕೇಳಿಬಿಡಿ. ಮಂಜುಳಾ, ಮಗನಂತಿರುವ ಮೈದನಕ್ಕಿಂತ ನಿನ್ನ ಮಾಂಗಲ್ಯವೇ ಹೆಚ್ಚಾಯಿತೆ. ನನ್ನ ತಮ್ಮನ ನೌಕರಿ ಬಂದರೆ ಇಂಥ ಮಾಂಗಲ್ಯವನ್ನು 10 ಮಾಡಿಸಿಕೊಳ್ಳಬಲ್ಲ. ಆದರೆ ನನ್ನ ತಮ್ಮ ಒಬ್ಬ ದೊಡ್ಡ ಆಫೀಸರ್ ಆಗಬೇಕನ್ನುವುದೇ ನನ್ನ ಆಫೀಸರ್ ಆಗಿ ಅವನು ಹಾಯಾಗಿರ್ಬೇಕನ್ನುವುದೇ ನನ್ನ ಆಸೆ. ಬೇಡಣ್ಣ ಬೇಡ. ಹೆತ್ತ ತಾಯಿ ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿದ ಹೆತ್ತ ತಾಯಿಗಿಂತಲೂ ಮಿಗಿಲಾದ ನನ್ನ ಅತ್ತಿಗೆ ಮಾಂಗಲ್ಯ ಮೂಗುತಿ ಮಾರಿ ಈ ನಿನ್ನ ತಮ್ಮನಿಗೆ ಹಣ ಕೊಡುವುದು ಬೇಡಣ್ಣ ಬೇಡ. ಹುಚ್ಚಪ್ಪ, ಸಮಯ ಅನುಸಾರವಾಗಿ ನಡೆಯಬೇಕು. ಅದೃಷ್ಟ ಬಾಗಿಲು ಅನ್ನೋದು ಒಬ್ಬರಿಗೆ ಒಂದೇ ಸಲ ತೆಗೆಯೋದು. ಅದರಲ್ಲಿ ಜಾಣತನದಿಂದ ಸೇರಿಕೊಳ್ಳವನೇ ಜಾಣ. ಮಂಜುಳಾ, ಒಂದು ವೇಳೆ ನೀನು ಮಾಂಗಲ್ಯ ಸರವನ್ನು ಬಿಚ್ಚಿ ಕೊಡದಿದ್ದರೆ ಈ ನಿನ್ನ ಗಂಡನ ಆಣೆ ಆದಿತ್ತು. ಆಯ್ತ್ರಿ, ನೀವು ಹೇಳಿದಂತೆ ನನ್ನ ಮಾಂಗಲ್ಯನ ಬಿಚ್ಚಿಕೊಡ್ತೀನಿ. ಒಂದು ಸ್ವಲ್ಪ ಇರಿ, ಈಗಲೇ ಬರ್ತೀನಿ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ತಂದವರವು ಸಿಂಧೂರ ಒಳವುಸಿರು. ಬಂಗಾರದಂತ ನನ್ನ ಗಂಡ ನನ್ನ ಎದುರಿಗೆ ನೀವಿರ್ಬೇಕಾದ್ರೆ ಈ ಬಂಗಾರ ನನಗೆ ತೃಣಕ್ಕೆ ಸಮಾನ. ನನಗೆ ಅರ್ಶನ ಕೊಂಬೆ ಯೋಗ್ಯವಾಗಿದೆ. ನನ್ನ ಕೊರಳಿಗೆ ಇದನ್ನು ಹಾಕ್ರಿ. ಎಂಬ ಪದವೇ ಹೆಣ್ಣಾದ ಒಳವಳವೇ, ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಒಳವಳವೇ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರ ಒಳವುಸಿರು ಪ್ರೀತಿ ಹೆಸರು.
ಪ್ರಿಯ ಪತಿಗೆ ಬಲವ ಬೆಸೆದ ಬೆಸುಗೆಯ ದಾರ ಪ್ರೇಮದಾರೆಯರ ಬದುಕಿಗೆ ಸಾರ ಸಾರವೋ ನನಗೆ ತಿಳಿಯದು ತಾಯಿಯೋ ಸುಖ ಸುಖದ ಮಾಯವೆಂಬ ಸರವು ಹೀಗೆ ಸಿರಿಯವರವು ಸಿಂಧೂರ ಅವಳ ಉಸಿರು ಪತಿಯ ಹೆಸರು